ಶುಭೋದಯ ಮಕ್ಕಳೇ, ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ನಾನು ಇಂದಿನ ತರಗತಿಯಲ್ಲಿ ಪದ್ಯ 15 ನಾವು ಮತ್ತು ನಮ್ಮ ಶಾಲೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಮಕ್ಕಳೇ, ಆ ಪದ್ಯ ಬರೆದ ಕವಿ ಹೆಸರು ಹೇಳಿ. ಆ ಪದ್ಯ ಬರೆದ ಕವಿ ಹೆಸರು ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಹಾಗಾದರೆ ಮಕ್ಕಳೇ, ನಾನು ಇಂದಿನ ತರಗತಿಯಲ್ಲಿ ಮಾಡಿದ ಬಗ್ಗೆ ಸ್ವಲ್ಪ ತಿಳಿಯೋಣ. ಮಕ್ಕಳೇ, ಅಲ್ಲಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು 23/6/1944 ಅವರು ಇಲ್ಲಿ ಜನಿಸ್ತಾರೆ. ಅವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಒದ್ದಿಗೆರೆಯಲ್ಲಿ ಅವರು ಅಲ್ಲಿ ಜನನವಾಗುತ್ತೆ. ಎಷ್ಟರಲ್ಲಿ ಜನನವಾಗದವರಿಗೆ 23/6/1944 ಅವರು ಹುಡ್ತಾರೆ. ಹುಟ್ಟಿದ ಸ್ಥಳ ಎಲ್ಲಿ ಬರುತ್ತೆ? ಸ್ಥಳ ಅವ್ರದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಒದ್ದಿಗೆರೆ ಅವರು ಅಲ್ಲಿ ಜನಿಸ್ತಾರೆ. ಆ ಸ್ಥಳದಲ್ಲಿ ಇವರು ಹಲವಾರು ಕವನ ಸಂಕಲನ ಬರೆದಿದ್ದಾರೆ. ಎಕ್ಸಾಂಪಲ್ ನಾವು ಬಂದಾಗ ಪರಿವೃತ, ಬಾಗಿಲು ಬಡಿಯುವ ಜನ, ಮುಕ್ತ, ಕ್ರಿಯಾಪರ್ವ, ಒಣ ಮರದ ಗಿಳಿಗಳು, ಸೌಗಂಧಿಕ, ಹಿಂದೂಮುಖಿ, ಎಲೆಗಳು 106 ಇತ್ಯಾದಿ ಅವರು ಕವನ ಸಂಕಲನ ಬರೆದಿದ್ದಾರೆ ಮಕ್ಕಳೇ. ಹಾಗೆ ಅವರಿಗೆ ಹಲವಾರು ಕೃತಿಗಳು ಸಹ ಬಂದಿದೆ. ಅದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಸಹ ಇವರಿಗೆ ನಮ್ಮ ಯಾರಿಗೆ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿ ಸಹ ಬಂದಿದೆ. ಇಷ್ಟು ಅವರ ಒಂದು ಕವಿ ಪರಿಚಯ ನಾವು ಓದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ನಿಮಗೆ ಮೊದಲು 2 ಪ್ಯಾರ ಅರ್ಥವಾಗಿದ್ದು ಭಾವಿಸಿ ಆ ಪ್ಯಾರ ಸಂಬಂಧಿಸಿದಂತೆ ನಾನು 2 ಪ್ರಶ್ನೆ ಕೇಳುತ್ತೇನೆ ಮಕ್ಕಳೇ. ಅದಕ್ಕೆ ನೀವು ಉತ್ತರಿಸಿ. ಮಕ್ಕಳೇ, ಇಲ್ಲಿ ಡ್ಯಾಶಸ್ ಬಂದಾಗ ಬೇಬಿ ಬೇಬಿ ಮಕ್ಕಳ ಡ್ಯಾಶ್ ಇರಬೇಕಮ್ಮ. ಯಾವ ರೀತಿ ಇರಬೇಕು? ಮಕ್ಕಳ ಬರಹ ಯಾವ ರೀತಿ ಇರಬೇಕು? ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ? ಹಾಗೆ ಬೆಳಗುವ ಡ್ಯಾಶ್ ಸಾಲಿನ ಹಾಗೆ. ಇಲ್ಲಿ ಬೆಳಗುವ ದೀಪದ ಸಾಲಿನ ಹಾಗಿರಬೇಕಂತ ಇಲ್ಲಿ ಆ ಮಗು ಕವಿಗೆ ಇಲ್ಲಿ ಹೇಳ್ತಾ ಹೋಗುತ್ತೆ. ಹಾಗೆ ಬಂದಾಗ ನಾವು ಇಲ್ಲಿ ಪ್ರಶ್ನೆ ಉತ್ತರಿಸಿ ಬಂದಾಗ ಓದುವ ಶಾಲೆ ಹೇಗಿರಬೇಕು, ಯಾವ ರೀತಿ ಇರಬೇಕು ಅಂತ ಮಗು ಕೇಳಿದ್ರೆ ಮಗು ಹೇಳುತ್ತೆ ಬೇಬಿ ಬೇಬಿ ಓದುವ ಶಾಲೆ ಯಾವ ರೀತಿ ಇರಬೇಕು? ಅರಳಿದ ಹೂವಿನ ತೋಟದ ಹಾಗೆ. ಯಾವ ರೀತಿ ಇರಬೇಕು? ಯಾವ ರೀತಿ ತೋಟ ಇರುತ್ತೋ ಆ ರೀತಿ ಹಚ್ಚ ಹಸಿರಿನಿಂದ ನಮ್ಮ ಶಾಲೆ ಇರಬೇಕಂತ ತನ್ನ ಮಗುವಲ್ಲಿ ಆ ಕವಿಗೆ ಹೇಳ್ತಾ ಹೋಗುತ್ತೆ. ಹಾಗೆ ಬಂದಾಗ ಇನ್ನೊಂದು ಪ್ರಶ್ನೆ ಬಂದಾಗ ಮಕ್ಕಳೇ, ಯಾವುದು ಬೆಳಗುವ ದೀಪದ ಸಾಲಿನ ಹಾಗಿರಬೇಕು? ಯಾವುದು ನಾವು ಯಾವ ರೀತಿ ಬರೀಬೇಕು? ನಾವು ನೋಡಿ, ನಾವು ಬರೆಯುವಾಗ ಯಾವ ರೀತಿ ಇರಬೇಕದು? ಬೆಳಗುವ ದೀಪದ ಸಾಲು. ಯಾವ ರೀತಿ ಬೆಳಕು ಕಾಣುತ್ತೆ ಆ ರೀತಿ ನಾವು ಬರೆಯುವಂತಹ ಅಕ್ಷರ ದುಂಡಾಗಿರಬೇಕು, ಸ್ಪಷ್ಟವಾಗಿರಬೇಕು, ಅರ್ಥವಾಗಿರುವ ಆ ರೀತಿ ನಾವು ಬರಿಬೇಕು ತನ್ನ ಕವಿಗೆ ಇಲ್ಲಿ ಮಗು ಹೇಳ್ತಾ ಹೋಗುತ್ತೆ ಮಕ್ಕಳೇ. ಹಾಗಾದರೆ ನಾನು ಇಂದಿನ ತರಗತಿಯಲ್ಲಿ ಇವತ್ತು ತರಗತಿಯಲ್ಲಿ ನಾವು ಉಳಿದ ಭಾಗವನ್ನು ನಾವು ತಿಳಿಯೋಣ ಮಕ್ಕಳೇ. ನಾನು ಉಳಿದ ಭಾಗದ ಪದ್ಯವನ್ನು ನಾನು ರಾಗವಾಗಿ ಹಾಡುತ್ತೇನೆ. ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ? ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ? ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ. ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ? ಮುದ್ದಿನ ಅಂಕಲ್ ಆಂಟಿ ಹಾಗೆ. ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ? ಅರಳಿದ ಹೂವಿನ ತೋಟದ ಹಾಗೆ. ಮಕ್ಕಳೇ, ನಾನು ಇಲ್ಲಿ ನಾವು ಮತ್ತು ನಮ್ಮ ಶಾಲೆ ಮಗು ಹೇಳುತ್ತೆ ಬೇಬಿ ಬೇಬಿ ಓದುವ ಶಾಲೆ ಯಾರು ಇರಬೇಕಿಲ್ಲಿ? ಅರಳಿದ ಹೂವಿನ ತೋಟದ ಹಾಗಿರ್ಬೇಕಂತ ತನ್ನ ಮಗು ಆ ಒಂದು ಕವಿಗೆ ಇಲ್ಲಿ ಹೇಳ್ತಾ ಹೋಗುತ್ತೆ, ಪದ್ಯದ ಮೂಲಕ ಹೇಳ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಬೇಬಿ ಬೇಬಿ ಮಕ್ಕಳ ಬರಹ ಮೀನ್ಸ್ ಬರವಣಿಗೆ. ಅರ್ಥ ಇದೆ, ಬರಹ ಮೀನ್ಸ್ ಯಾರ ಬರಹ? ವಿದ್ಯಾರ್ಥಿಗಳ ಬರಹ ಯಾವ ರೀತಿ ಇರಬೇಕಲ್ಲಿ? ಬೆಳಗುವ ದೀಪದ ಯಾವ ರೀತಿ ಬೆಳಕು ಇರುತ್ತೋ ಆ ರೀತಿ ಅಕ್ಷರ ಬಹಳ ಸ್ಪಷ್ಟವಾಗಿರಬೇಕು, ನೋಡೋದಕ್ಕೆ ಅಕ್ಷರ ಬಹಳ ಚಂದವಾಗಿರ್ಬೇಕಂತ ಇಲ್ಲಿ ಕವಿ ಹೆಸರು ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಈ ಪದ್ಯದ ಮೂಲಕ ಅವರು ಹೇಳ್ತಾ ಹೋಗ್ತಾರೆ ಮಕ್ಕಳೇ.
ಯಾವ ರೀತಿ ಅಕ್ಷರ ಇರಬೇಕಲ್ಲಿ? ಬೆಳಗುವ ದೀಪದ ಸಾಲಿನ ಹಾಗೆ ಇರ್ಬೇಕಂತ ಕವಿ ಈ ಪದ್ಯದ ಮೂಲಕ ಅವರು ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಹಾಗೆ ಮಕ್ಕಳೇ ಇಲ್ಲಿ ಉಳಿದ ಭಾಗ ನೋಡೋಣ ಮಕ್ಕಳೇ. ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ. ಯಾವ ರೀತಿ ನೋಡಿ ಹೇಳ್ತಾರೆ ಇಲ್ಲಿ ಮತ್ತೆ ಕವಿ ಹೇಳ್ತಾರೆ ಮಗು ಯಾವ ರೀತಿ ಹೇಳ್ತಾರೆ ಇಲ್ಲಿ? ಬೇಬಿ ಬೇಬಿ ಮೀನ್ಸ್ ಮಗು. ಅರ್ಥ ಏನಿಲ್ಲಿ? ಬೇಬಿ ಮೀನ್ಸ್ ಮಗು ಅಂತ ಹೇಳ್ಬೋದು ನಾವಿಲ್ಲಿ ಅರ್ಥಗಳು ಮಕ್ಕಳೇ. ಅರ್ಥಗಳು ಫಸ್ಟ್ ಒನ್ ಬೇಬಿ. ಮಗು. ಬೇಬಿ ಮೀನ್ಸ್ ಮಗು ಅಂತ ನಾವು ಇಲ್ಲಿ ಹೇಳ್ಬೋದು. ಮಗು ಬೇಬಿ ಮೀನ್ಸ್ ಮಗು. ಮಗು ಅಂತ ಹೇಳುತ್ತಲ್ಲಿ ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ. ಯಾವ ಚೀಲ? ಯಾವ ಚೀಲ ಇರಬೇಕಿಲ್ಲಿ? ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ. ಯಾವ ರೀತಿ ಇರಬೇಕಂತ ಕವಿ ಇಲ್ಲಿ ಆ ಮಗುವಿಗೆ ಕೇಳ್ತಾ ಹೋಗುತ್ತೆ. ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ. ಹೀಗೆ ಯಾವ ರೀತಿ ಇರಬೇಕದು? ಬಣ್ಣದ ಕಾಮನ ಬಿಲ್ಲು. ಯಾವ್ದು ನೋಡಿದ್ರೆ ಮಕ್ಕಳೇ? ಇಲ್ಲಿ ನೋಡಿ ಕಾಣುತ್ತೆ ಮಕ್ಕಳು, ಇದೆ ನೋಡಿ ಕಾಣುತ್ತಿಲ್ಲಿ ಕಾಮನ ಬಿಲ್ಲು. ಇದು ಒಂದು ಎಷ್ಟು ಬಣ್ಣ ಇರುತ್ತೆ ಅಲ್ಲಿ ಕಾಮನ ಬಿಲ್ಲಲ್ಲಿ? 7 ಬಣ್ಣ ಇರುತ್ತೆ. ಎಷ್ಟು ಬಣ್ಣ ಇರುತ್ತೆ? 7 ಬಣ್ಣ ಇರುತ್ತೆ. ಆ ರೀತಿ ನಮಗೆ ಆ ರೀತಿ ನಮ್ಮ ಚೀಲ ಇರಬೇಕಂತ ನನ್ನ ಮಗು ಆಸೆ ಪಡುತ್ತೆ ಇಲ್ಲಿ. ಬೇಬಿ ಬೇಬಿ ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲು. ಕಾಮನ ಬಿಲ್ಲು ಮಳೆ ಬಿಲ್ಲು ಅಂತ. ಕಾಮನ ಅಂದ್ರೆ ಮಳೆ ಬಿಲ್ಲು. ಕಾಮನ ಬಿಲ್ಲು. ಕಾಮನ ಅಂದ್ರೆ ಕಾಮನ ಅಂದ್ರೆ ಇಲ್ಲಿ ಮಳೆ ಬಿಲ್ಲು. ಕಾಮನ ಬಿಲ್ಲಿನ ಕಾಮನ ಬಿಲ್ಲು ಅರ್ಥ ಇದಕ್ಕೆ ಮಳೆ ಬಿಲ್ಲು. ನೋಡಿ ಮಕ್ಕಳೇ, ಮಳೆ ಬಿಲ್ಲು ಯಾಕೆ ಕರೀತಾರೆ ಇಲ್ಲಿ? ನೋಡಿ ಮಳೆ ಬರ್ತಾ ಇರುತ್ತೆ. ತಕ್ಷಣ ಮಳೆ ಇದ್ದಾಗ ಏನಾಗುತ್ತೆ? ಒಂದು ಆಕಾಶದಲ್ಲಿ 7 ಬಣ್ಣಗಳ ಒಂದು ಆಕೃತಿ ಬರುತ್ತೆ. ಅದೇ ಒಂದು ಕಾಮನ ಬಿಲ್ಲು. ಬಂದ್ಬಿಟ್ರೆ ಏನಾಗುತ್ತೆ ಹೇಳ್ತಾರೆ? ಮಳೆ ಹೋಯ್ತು ಅಂತ ಹೇಳ್ತಾರೆ ನಾವು. ಏನಾಗುತ್ತೆ? ಮಳೆ ತಕ್ಷಣ ಬರುತ್ತೆ. ಆಕಾಶದಲ್ಲಿ ಒಂದು 7 ಬಣ್ಣದಿಂದ ಕೂಡಿರೋ ಒಂದು ಬಣ್ಣ ಬರುತ್ತೆ. ದೊಡ್ಡ ರೇಖೆ ಬರುತ್ತೆ. ಏನದು? ಕಾಮನ ಬಿಲ್ಲು ಅಂತ ಕರಿತೇವೆ. ಅದು ಬಂದು ಏನಾಗುತ್ತೆ? ಮಳೆ ಇಲ್ಲಿಗೆ ನಿಲ್ತಂತ ಗೊತ್ತಾಗ್ಬಿಡುತ್ತೆ. ಕವಿ ಹೇಳ್ತಾರೆ ಇಲ್ಲಿ ಬೇಬಿ ಬೇಬಿ ಶಾಲೆಯ ಚೀಲ ಬೇಕಮ್ಮ. ಹೇಗೆ? ಬಣ್ಣದ ಕಾಮನ ಬಿಲ್ಲು. ಯಾವ ರೀತಿ ಇರಬೇಕದು? ಬಣ್ಣ ಅಂದ್ರೆ ಎಷ್ಟು ಬಣ್ಣ? ಇದು 7 ಬಣ್ಣ ಇರುತ್ತೆ. ಆ ರೀತಿ ನಮ್ಮ ಚೀಲ ಇರಬೇಕಂತ ನನ್ನ ಮಗು ಆಸೆ ಪಡುತ್ತೆ. ಬೇಬಿ ಬೇಬಿ ಗ್ರಂಥಾಲಯ. ಯಾವ ಗ್ರಂಥಾಲಯ ಬರ್ತದೆ? ಪುಸ್ತಕಾಲಯ. ಗ್ರಂಥಾಲಯ ಪುಸ್ತಕಾಲಯ. ಗ್ರಂಥಾಲಯ ಪುಸ್ತಕಾಲಯ. ಅಂದ್ರೆ ಅಲ್ಲಿ ಪುಸ್ತಕ ಯಾವ ರೀತಿ ನೋಡಿ? ಎಲ್ಲಾ ಶಾಲೆಗಳು ಸಹ ಒಂದು ಗ್ರಂಥಾಲಯ ಇರುತ್ತೆ. ಇಂಗ್ಲಿಷ್ ನಾವು ಲೈಬ್ರರಿ ಅಂತ, ಕನ್ನಡದಲ್ಲಿ ನಾವು ಪುಸ್ತಕ ಗ್ರಂಥಾಲಯ ಅಂತ ಕರೀತಾರೆ. ಅಲ್ಲಿ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಎಲ್ಲ ಪ್ರಪಂಚದ ಎಲ್ಲಾ ಬುಕ್ಸ್ ಇರುತ್ತೆ. ಇಲ್ಲಿ ಗ್ರಂಥಾಲಯ ಕವಿಗಳ ಬುಕ್ಸು, ಎಲ್ಲಾ ಕ್ಷೇತ್ರ, ಇತಿಹಾಸ, ಅವೆಲ್ಲ ಗಣಿತ, ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಇರುತ್ತೆ. ಇಲ್ಲಿ ಗ್ರಂಥಾಲಯದಲ್ಲಿ ಹಲವಾರು ಪುಸ್ತಕ ಒಂದು ಭಾಗ ಇರುತ್ತೆ. ಅದೇ ಗ್ರಂಥಾಲಯ ಕರೀತೇವೆ. ಎಲ್ಲ ಪ್ರತಿಯೊಬ್ಬರನ್ನು ಹೋಗಿ ನಾವು ಓದಿ ನಮಗೆ ಜ್ಞಾನಾರ್ಜನೆ ನಾವು ಜಾಸ್ತಿ ಮಾಡ್ಕೋಬಹುದು. ಯಾಕಂದ್ರೆ ಕವಿ ಬುಕ್ಸ್ ಸಿಗುತ್ತೆ, ಎಲ್ಲಾ ಬುಕ್ಸ್ ಸಿಗುತ್ತಲ್ಲಿ. ಇತಿಹಾಸ ಬುಕ್ಸ್ ಎಲ್ಲ ಎಲ್ಲ ವಿಷಯಗಳಲ್ಲಿ ನಮಗೆ ಅಲ್ಲಿ ಪುಸ್ತಕ ಇಲ್ಲಿ ಸಿಗುತ್ತೆ. ಆ ಗ್ರಂಥಾಲಯ ಸಿಗುತ್ತಾ ಹೋಗುತ್ತೆ. ಅದು ಓದಿ ನಾವೇನ್ ಮಾಡ್ಬೋದು? ನಾವು ಹೆಚ್ಚು ಜ್ಞಾನವನ್ನು ನಾವು ಪಡ್ಕೋಬಹುದು ಮಕ್ಕಳೇ. ಬೇಬಿ ಬೇಬಿ ಗ್ರಂಥಾಲಯ ಒಂದು ಯಾವ ರೀತಿ? ಪುಸ್ತಕಾಲಯ ಅಂತ ಹೇಳ್ಬೋದು. ಯಾವ ರೀತಿ ಇರಬೇಕದು? ಸಕ್ಕರೆ ಹಚ್ಚಿನ ಜೋಡಣೆ ಆಗಿದೆ. ಯಾವ ರೀತಿ ಇರಬೇಕದು? ಸಕ್ಕರೆ ನೋಡಿ ಹೆಂಗ್ ಮಾಡ್ತೀವಿ ನಾವು? ಸಕ್ಕರೆ ಹಚ್ಚಿ ಎರಕ ಆಲಯವು ಅಂದ್ರೆ ಪುಸ್ತಕ ಯಾವ ರೀತಿ ಇರ್ಬೇಕಲ್ಲಿ? ಯಾವ ರೀತಿ ಇರಬೇಕಂದ್ರೆ ಸಕ್ಕರೆ ಹಚ್ಚಿನ ಜೋಡಣೆ. ಸಕ್ಕರೆ ಹಚ್ಚಿನ ಅಂದ್ರೆ ಎರಕ. ಹಚ್ಚಿನ ಎರಕ ಅಂದ್ರೆ ಹಚ್ಚಿನ ಎರಕ ಅಂತ ಎರಕ. ಯಾವ ರೀತಿ ನಾವು ಸಕ್ಕರೆ ಮಾಡಿದ ಬೆಲ್ಲ ಯಾವ ರೀತಿ ನಾವು ಒಂದು ಕಡೆ ಜೋಡಿಸಿದ್ದು ಆ ರೀತಿ ಪುಸ್ತಕ ಜೋಡಿಸಿರ್ಬೇಕು. ಆ ರೀತಿ ಇರ್ಬೇಕು ಗ್ರಂಥಾಲಯ. ಎಲ್ಲಿ ಬೇಕಲ್ಲಿ ಪುಸ್ತಕ ಬಿಸಾಕಬಾರ್ದು. ಶಿಸ್ತು ಇಟ್ಕೋಬೇಕು. ನಾವು ಮನೆಯಲ್ಲ ಎಲ್ಲೇ ಆಗಲಿ ನಾವು ಪುಸ್ತಕ ಯಾವ ರೀತಿ ಇಡಬೇಕು? ಒಂದು ಕಡೆ ಕರೆಕ್ಟ್ ಇಟ್ಕೋಬೇಕು. ಜೋಡಣೆ ಒಂದು ಕಡೆ ಒಂದು ಬುಕ್ಸ್ ಕರೆಕ್ಟ್ ಇಟ್ಕೊಂಡಾಗ ಏನಾಗುತ್ತೆ? ಅದು ಯಾವ ರೀತಿ ಕಾಣುತ್ತದೆ? ನೋಡೋಕೆ ಚೆನ್ನಾಗಿ ಜೋಡಣೆ ಎರಕ ತರ ಚೆನ್ನಾಗಿ ಕಾಣುತ್ತೆ. ಹೇಳ್ತಾರಲ್ಲಿ ಕವಿ ಮಗು ಹೇಳುತ್ತೆ ಯಾವ ರೀತಿ ಇರಬೇಕು? ಬೇಬಿ ಬೇಬಿ
ಗ್ರಂಥಾಲಯವು ಇರಬೇಕಮ್ಮ ಹೇಗೆ, ಸಕ್ಕರೆ ಹಚ್ಚಿನ ಜೋಡಣೆ ಅಂದ್ರೆ ಒಂದು ಕರೆಕ್ಟಾಗಿ ಒಂದು ಜೋಡಿಸಿರ್ಬೇಕು. ಯಾವುದನ್ನ, ಪುಸ್ತಕವನ್ನು. ಆ ರೀತಿ ಆ ಗ್ರಂಥ ಇರಬೇಕಂತ ತನ್ನ ಮಗು ಇಲ್ಲೇ ಕವಿ ಹೇಳ್ತಾ ಹೋಗುತ್ತೆ ಮಕ್ಕಳೇ. ಹಾಗೆ ಬೇಬಿ ಬೇಬಿ ಪ್ರೀತಿಯ ಟೀಚರ್, ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ. ನೋಡಿ ಮಕ್ಕಳ, ಇಲ್ಲಿ ಯಾವ ರೀತಿ ಇರಬೇಕು ಟೀಚರು, ಬೇಬಿ ಬೇಬಿ ಪ್ರೀತಿಯ ಟೀಚರ್ ಗುರುಗಳು, ಟೀಚರ್ ಗುರುಗಳು. ಅಥವಾ ಶಿಕ್ಷಕರ ಗುರುಗಳು ಅಥವಾ ಶಿಕ್ಷಕರ ಬಂದವು ಗುರುಗಳು. ಯಾವ ರೀತಿ ಇರಬೇಕು, ನಾವಿಲ್ಲಿ ಯಾವ ರೀತಿ ಇರಬೇಕು, ಬೇಬಿ ಬೇಬಿ ನನ್ನ ಪ್ರೀತಿ ಯಾವ್ದು ಇರಬೇಕು, ಇರಬೇಕಮ್ಮ. ಯಾವ ರೀತಿ, ಮುದ್ದಿನ ಅಂಕಲ್ ಆಂಟಿ ಆಗಿ. ಯಾರು ನೋಡಿ ಎಕ್ಸಾಂಪಲ್ ಶಿಕ್ಷಕರು ಯಾವಾಗಲೂ ಸಹ ಸೃಜನಾತ್ಮಕದಿಂದ ಇರಬೇಕು, ಯಾವ ಲವಲವಿಕೆಯಿಂದ ಇರಬೇಕು. ಸಿಟ್ಟಾಗೋದು, ಕೋಪ ಆ ರೀತಿ ಇರಬಹುದು. ಶಿಕ್ಷಕರು ಯಾವ ರೀತಿ ಇರಬೇಕು, ನಗುತ್ತಾ ಪಾಠ ಮಾಡಬೇಕು ಮಕ್ಕಳಿಗೆ. ಕಥೆ ಮೂಲ ಕೇಳಿ ನಾವು ವಿದ್ಯಾರ್ಥಿಗಳ ಪಾಠ ಅವಾಗ ಏನಾಗುತ್ತೆ, ಮಕ್ಕಳಿಗೆ ಕೇಳೋದಕ್ಕೆ ಬಹಳ ಆಸಕ್ತಿ ಆಗುತ್ತೆ. ನಾವು ಹೇಳುವಾಗ ಕಥೆ ಮೂಲ ಕೇಳಿ ನಾವು ಡ್ಯಾನ್ಸ್ ಮೂಲಕ ಒಂದೇನು ಹಾಡು ಮೂಲಕ ಕೇಳಿ ನಾವು ವಿದ್ಯಾರ್ಥಿಗಳು ಪಾಠ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಕೇಳೋದಕ್ಕೆ ಆಸಕ್ತಿ ಆಗುತ್ತೆ. ಆ ರೀತಿ ಇರಬೇಕು. ಹೇಳ್ತಾ ಮಗು ಯಾವ ರೀತಿ ಇರಬೇಕು, ಇಲ್ಲಿ ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ, ಮುದ್ದಿನ ಹಂಗ. ಯಾವ ರೀತಿ ಅಂಕಲ್ ಅಥವಾ ಆಂಟಿ ಆಗಿ, ಚಿಕ್ಕಮ್ಮ ಚಿಕ್ಕಪ್ಪ ರೀತಿ. ಅಂಕಲ್ ಅಂದರೆ ಕನ್ನಡದಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪ ಆ ರೀತಿ ನಾವು ಇರಬೇಕಂತ ಮಗು ಆಸೆ ಪಡುತ್ತೆ ಮಕ್ಕಳೇ. ನಿಮಗೆ ಈ ಪದ್ಯ ಅರ್ಥವಾಗಿ ಭಾವಿಸಿ ನೀವು ಸಹ ಮನೆ ಚೆನ್ನಾಗಿ ಪದ್ಯವನ್ನು ರಾಗವಾಗಿ ಹೇಳಿ ಅಭ್ಯಾಸ ಮಾಡ್ಕೊಳ್ಳಿ. ಚೆನ್ನಾಗಿ ಅಭ್ಯಾಸ ಮಾಡಿ ಮನೆಯಲ್ಲಿ. ಮತ್ತು ಇದರ ಪ್ರಶ್ನೆ ಹುಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿ. ನೀವು ಸಹ ಇದು ಅರ್ಥ ಗೊತ್ತಾ ಮಕ್ಕಳೇ. ಬೇಬಿ ಮಗು, ಕಾಮನ ಬಿಲ್ಲು, ಮಳೆ ಬಿಲ್ಲು, ಗ್ರಂಥಾಲಯ ಪುಸ್ತಕಾಲಯ, ಅಚ್ಚಿನ ಎರಕ, ಟೀಚರ್ ಅಂದರೆ ಗುರುಗಳು. ಮಕ್ಕಳೇ, ನಾನು ಈ ಪದ್ಯದ ಉಳಿದ ಭಾಗ ನಾನು ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಧನ್ಯವಾದಗಳು.